ಹಿಂದೂ ಭಕ್ತರನ್ನ ಟಾರ್ಗೆಟ್ ಮಾಡಿದ್ರ ಅನ್ಯ ಕೋಮಿನವರು. ಮಹಾಶಿವರಾತ್ರಿಯ ಧರ್ಮಸ್ಥಳದ ಪಾದಯಾತ್ರಿಕರಿಗೆ ಸಂಕಷ್ಟ. ಮಹಾಶಿವರಾತ್ರಿಯ ನಿಮಿತ್ತ ಭಕ್ತರು ಪಾದಯಾತ್ರೆ ಮೂಲಕ ಧರ್ಮಸ್ಥಳಕ್ಕೆ ಹೋಗ್ತಾರೆ. ಬಹಳಷ್ಟು ಜನರು ನಡೆದುಕೊಂಡು ಹೋಗ್ಬೇಕಾದ್ರೆ ರಸ್ತೆಯುದ್ದಕ್ಕೂ ಮತಾಂತರ ಮಾಡುವ ಹುನ್ನಾರ ನಡೆದಿರುವ ಶಂಕೆ ವ್ಯಕ್ತವಾಗ್ತಿದೆ. ಹಾಸನ ಜಿಲ್ಲೆ ಬೇಲೂರು ತಾಲೂಕಿನ ಇಬ್ಬಿಡು ಗ್ರಾಮದ ರಸ್ತೆಯ ಪಕ್ಕದಲ್ಲಿ ಯೇಸುವಿನ ಕುರಿತು ಮಾಹಿತಿ ಇರುವ ಪುಸ್ತಕ ಎಸೆದು ಹೋಗಲಾಗಿದೆ. ಕೈಯಲ್ಲಿ ಕೊಟ್ರೆ ಆಗ್ದು ಅಂತ ಅಲ್ಲಲ್ಲಿ ಬಿಸಾಡಿ ಹೋಗಿದ್ದಾರೆ. ಹಿಂದೂ ಭಕ್ತರನ್ನ ಟಾರ್ಗೆಟ್ ಮಾಡಿಕೊಂಡು ಈ ರೀತಿ ಅನ್ಯ ಧರ್ಮದ ಪುಸ್ತಕ ಎಸೆದರೆ ಖಂಡಿತ ಜನರು ಅದನ್ನ ಎತ್ಕೊಂಡು ಓದ್ತಾರೆ ಅನ್ನುವ ಹುನ್ನಾರ ಇದೆ. ಇದೇ ಕಾರಣಕ್ಕೆ ಈ ರೀತಿ ಬಿಸಾಡಿ ಹೋಗಿರುವ ಸಾಧ್ಯತೆ ಇದೆ ಅಂತಾರೆ ಇಲ್ಲಿನ ಜನರು. ಅನ್ಯ ಕೋಮಿನವರು ಹೊಸದೊಂದು ಪ್ಲಾನ್ ಮಾಡಿರುವ ಶಂಕೆ ಇದೆ. ದಾರಿಯುದ್ದಕ್ಕೂ ಕ್ರೈಸ್ತ ಮಿಷನರಿಗಳ ಸಂಬಂಧಪಟ್ಟ ಪುಸ್ತಕಗಳನ್ನ ಇಟ್ಟಿರೋದು ಸಾಕಷ್ಟು ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಿದೆ. ಇದು ಬೇಕಂತಲೇ ಮಾಡಲಾಗಿದೆ ಅಂತ ಹಿಂದೂ ಸಂಘಟನೆಗಳು ಮತ್ತು ಮಂಜುನಾಥ ಸ್ವಾಮಿ ಭಕ್ತರು ಆಕ್ರೋಶ ಹೊರಹಾಕಿದ್ದಾರೆ. ಇದನ್ನ ಯಾರೋ ಬೀಳಿಸಿಕೊಂಡು ಹೋಗಿದ್ದಲ್ಲ, ಪಾದಯಾತ್ರೆ ಗಮನದಲ್ಲಿಟ್ಕೊಂಡೇ ಈ ರೀತಿ ಬಿಸಾಡಿರುವ ಸಾಧ್ಯತೆ ಹೆಚ್ಚು. ಇಂಥವರನ್ನ ಪೊಲೀಸರು ಅದೇಗೆ ಪತ್ತೆ ಮಾಡ್ತಾರೆ ಅನ್ನೋದು ಕಾದ್ ನೋಡ್ಬೇಕು ಅಷ್ಟೇ. ಬಿಗ್ ಟಿವಿ ಕರ್ನಾಟಕ, ಹಾಸನ. ಬಿಗ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.